ಬೆಳಿಗ್ಗೆ ಎದ್ದ ತಕ್ಷಣ ಈ ತಪ್ಪುಗಳನ್ನು ಮಾಡಬೇಡಿ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾವು ಬೆಳಿಗ್ಗೆ ಹೇಗೆ ಪ್ರಾರಂಭಿಸುತ್ತೇವೆ ಎಂಬುದು ಇಡೀ ದಿನದ ಯಶಸ್ಸು ಮತ್ತು ಶಾಂತಿಯನ್ನು ನಿರ್ಧರಿಸುತ್ತದೆ. ಮುಂಜಾನೆ ಎದ್ದ ತಕ್ಷಣ ದೂರವಿಡಬೇಕಾದ ಅಶುಭ ಸಂಗತಿಗಳು ಏನು? ಕನ್ನಡಿಯಲ್ಲಿ ಮುಖ ನೋಡುವುದು ತಪ್ಪಿಸಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಕನ್ನಡಿಯನ್ನು ನಿಮ್ಮ ಮುಖ ನೋಡಬಾರದು. ರಾತ್ರಿಯ ನಿದ್ರೆಯ ನಂತರ ನಮ್ಮ ದೇಹ ಮತ್ತು ಮನಸ್ಸಿನ ನಕಾರಾತ್ಮಕ ಶಕ್ತಿ ಪ್ರಭಾವವಿರುತ್ತದೆ ಎಂದು ನಂಬಲಾಗಿದೆ. ಎದ್ದ ತಕ್ಷಣ ಕನ್ನಡಿ ನೋಡುವುದರಿಂದ ಆ ನಕಾರಾತ್ಮಕ ಶಕ್ತಿಯು ಮರಳಿ ನಮಗೆ ಆಕರ್ಷಿಸುತ್ತದೆ ಎಂಬುದು ಇದು. ನಿಂತು ಹೋದ ಗಡಿಯಾರದಿಂದ ದೂರವಿರಿ. ಹಾಸಿಗೆಯಿಂದ ಏಳುವಾಗ ಮನೆಯಲ್ಲಿ ನಿಂತಿರುವ ಅಥವಾ ಮುರಿದ ಗಡಿಯಾರಗಳ ಕಡೆಗೆ ದೃಷ್ಟಿ ಹಾಕಬಾರದು. ನೆಕ್ಸ್ಟ್ ಬಂದುಬಿಟ್ಟು ಅಡುಗೆ ಮನೆಯ ಕೊಳಕು ಪಾತ್ರೆಗಳನ್ನು ನೋಡಬೇಡಿ. ರಾತ್ರಿ ಕೊಳಕು ಪಾತ್ರೆಗಳು ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಹಾಗೆಯೇ ನೋಡುವುದು ಶುಭವಲ್ಲ. ನಿಮ್ಮ ಅಥವಾ ಇತರರ ನೆರಳನ್ನು ನೋಡಬೇಡಿ. ನಿಮ್ಮ ನೆರಳು ಅಥವಾ ಬೇರೆಯವರ ನೆರಳನ್ನು ನೀವು ಎದ್ದ ತಕ್ಷಣ ನೋಡಬೇಡಿ. ಕೋಪದಿಂದ ಪಾದಗಳನ್ನು ನೆಲಕ್ಕೆ ತುಳಿಯಬೇಡಿ. ಹಾಸಿಗೆಯಿಂದ ಎದ್ದೇಳುವಾಗ ಕೋಪದಿಂದ ಅಥವಾ ಜೋರಾಗಿ ಪಾದಗಳನ್ನು ನೆಲಕ್ಕೆ ತುಳಿಯಬಾರದು. ಸನಾತನ ಸಂಸ್ಕೃತಿಯಲ್ಲಿ ನಾವು ಬದುಕುವ ಭೂಮಿ ತಾಯಿ ಎಂದು ಪೂಜಿಸಲಾಗುತ್ತದೆ. ದಿನದ ಶುಭಾರಂಭಕ್ಕೆ ಪಾಲಿಸಬೇಕಾದ ದೈವಿಕ ಅಭ್ಯಾಸಗಳೇನು? ಸಕಾರಾತ್ಮಕ ನೀಡುವ ಅಂಗೈಯ ದರ್ಶನ ಮಾಡಿಕೊಳ್ಳಿ. ನೀವೆದ್ದ ತಕ್ಷಣ ಅಂಗೈಯನ್ನು ನೋಡಿಕೊಳ್ಳಿ. ಮನಸ್ಸನ್ನು ಪ್ರಶಾಂತವಾಗಿಗೊಳಿಸಲು ದೈವಿಕ ಸ್ಮರಣೆ, ದೇವರನ್ನು ಸ್ಮರಿಸಿ. ಭೂಮಿ ದೈವಿಕ ಕೃತಜ್ಞತೆ ಮತ್ತು ನಮನ. ನಾವು ಮೊದಲು ನೆಲಕ್ಕೆ ಕಾಲಿಡುವ ಮೊದಲು ಭೂಮಿಗೆ ನಮಸ್ಕರಿಸಿ ಅಂತಲೇ ಹೇಳ್ತಾ ಮುಂದೆ ಸಿಗೋಣ. ಇಷ್ಟೆಲ್ಲ ಮಾಡಿ ನಾನಂತೂ ಪಾಲಿಸಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಲವ್ ಯು ಸೊ ಮಚ್. ಥ್ಯಾಂಕ್ ಯು. ಬೈ.